ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ತನ್ನ ಮಹಾಕೃಪೆಯಿಂದ ನಮ್ಮನ್ನ ಈ ದಿನದಲ್ಲಿ ಸಜೀವ ಲೆಕ್ಕದಟ್ಟದಕ್ಕಾಗಿ ಕರ್ತನಿಗೆ ಸ್ತೋತ್ರ. ಈ ಗಿಲ್ಗಾಲ್ ಸರ್ಕಲ್ ಆಫ್ ಸ್ಟೋನ್ಸ್ ಎನ್ನುವಂತ ಪೇಜ್ ಅನ್ನ ವೀಕ್ಷಿಸುತ್ತಿರುವಂತ ನಿಮ್ಮೆಲ್ಲರನ್ನ ಈ ಡಿವೋಷನ್ಗೆ ಪ್ರೀತಿಪೂರ್ವಕವಾಗಿ ನಾನು ಆಹ್ವಾನಿಸ್ತಾ ಇದ್ದೇನೆ. ಪ್ರಿಯರೇ, ಕರ್ತನ ಮಾಡಿದಂಥ ಮೇಲುಗಳನ್ನ, ಕರ್ತನ ಮಾಡಿದಂಥ ಉಪಕಾರವನ್ನ, ಕರ್ತನು ಈ ದಿನ ನಮಗೆ ತೋರಿದಂಥ ಕೃಪೆ, ಪ್ರೀತಿ, ಕನಿಕರಗಳನ್ನ ನೆನಪಿಗೆ ತಂದುಕೊಂಡು ಆರಾಧನೆ ಮಾಡೋಣ. ದೇವರ ವಾಕ್ಯ ಧ್ಯಾನ ಮಾಡೋಣ. ಬನ್ನಿರಿ. ಅದಕ್ಕಿಂತ ಪೂರ್ವವಾಗಿ ಪ್ರಾರ್ಥನಾ ಪೂರ್ವಕವಾಗಿ ನಾವು ಈ ಡಿವೋಷನ್ ಪ್ರಾರಂಭಿಸೋಣ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ, ಮಹೋನ್ನತನೇ, ಸರ್ವಶಕ್ತನ ದೇವರೇ, ನಿಮಗೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಈ ಡಿವೋಷನ್ ಅನ್ನ ಕರ್ತ ನಾವು ಪ್ರಾರಂಭಿಸುತ್ತಿರುವಾಗ, ಸ್ವಾಮಿ, ನೀನು ನಮ್ಮದಲ್ಲಿದ್ದು ಮಹಿಮೊಂದುಕೋ. ನೀ ನಮ್ಮದಲ್ಲಿ ವಾಸ ಮಾಡಿ ಪ್ರತಿ ವಿಷಯದಲ್ಲಿ, ಪ್ರತಿ ಭಾಗದಲ್ಲಿ ನೀನು ಸಂತೋಷಗೊಂಡು ನಮ್ಮನ್ನು ಆಶೀರ್ವಾದ ಮಾಡಬೇಕೆಂಬುದಾಗಿ ಪ್ರಾರ್ಥನೆ. ಆದಿಂದಿಳಿದು ಅಂಚದವರೆಗೆ ನೀನೇ ನಿನ್ನ ಅಧ್ಯಕ್ಷತೆ ನಡೆಸಿ ಮಹಿಮೆ ಹೊಂದಿಕೊಳ್ಬೇಕೆಂದು ಪ್ರಾರ್ಥನೆಯನ್ನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕದ ತಂದೆ. ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಹಾಡನ್ನು ಹಾಡಿ ದೇವರಿಗೆ ಮಹಿಮೆ ಸಲ್ಲಿಸೋಣ. ನಿನ್ನ ಬಿಟ್ಟರೆ ಯಾರೂ ಇಲ್ಲ ಏಸಯ್ಯ, ನಿನ್ನ ಹಾಗೆ ಯಾರೂ ಇಲ್ಲ ಏಸಯ್ಯ, ನೀನೇ ಸಾಕು ನನಗೆ, ನೀನೇ ಸಾಕು ನನಗೆ. ಈ ಲೋಕ ಯಾತ್ರೆಯಲ್ಲಿ ಆತ ನಮಗಿದ್ದರೆ ಸಾಕು. ಆತ ನಿಸ್ವಾರ್ಥ ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸುವಂಥವನು. ಆತನು ನಮ್ಮನ್ನ ಮರೆಯದೆ ಬಿಡದೆ ಕಾಯುವ ದೇವರು, ಕಾಪಾಡುವ ದೇವರು, ನಮ್ಮನ್ನು ಮುನ್ನಡೆಸುವ ದೇವರಾಗಿದ್ದಾನೆ. ಪರಿಸ್ಥಿತಿಗಳನ್ನು ನೋಡಿ ಮಾರ್ಪಡುವಂಥವನಲ್ಲ, ಸದಾ ಏಕರೀತಿಯಾಗಿರುವ ದೇವರು ಆತನಾಗಿದ್ದಾನೆ. ಈ ಸಮಯದಲ್ಲಿ ಈ ಹಾಡನ್ನ ಹಾಡಿ ನಾವು ದೇವರು ಮಹಿಮೆ ಸಲ್ಲಿಸೋಣ. ನಿನ್ನ ಬಿಟ್ಟರೆ ಯಾರೂ ಇಲ್ಲ ಏಸಯ್ಯ, ನಿನ್ನ ಹಾಗೆ ಯಾರೂ ಇಲ್ಲ ಏಸಯ್ಯ, ನಿನ್ನ ಬಿಟ್ಟರೆ ಯಾರೂ ಇಲ್ಲ ಏಸಯ್ಯ, ನಿನ್ನ ಹಾಗೆ ಯಾರೂ ಇಲ್ಲ ಏಸಯ್ಯ. ನೀನೆ ಸಾಕು ನನಗೆ, ನೀನೆ ಸಾಕು ನನಗೆ, ನೀನೆ ಸಾಕು, ನೀನೆ ಸಾಕು, ನೀನೆ ಸಾಕು ನನಗೆ, ನೀನೆ ಸಾಕು ನನಗೆ, ನೀನೆ ಸಾಕು ನನಗೆ, ನೀನೆ ಸಾಕು, ನೀನೆ ಸಾಕು, ನೀನೆ ಸಾಕು ನನಗೆ. ನಿನ್ನ ಬಿಟ್ಟರೆ ಯಾರೂ ಇಲ್ಲ ಏಸಯ್ಯ, ನಿನ್ನ ಹಾಗೆ ಯಾರೂ ಇಲ್ಲ ಏಸಯ್ಯ. ಅಬ್ರಹಾಮಂದೇ ನೀನೇನಯ್ಯ, ಇಸಾಕ ದೇವರು ನೀನೇನಯ್ಯ, ಯಾಕೋಬನ ದೇವರು ನೀನೇನಯ್ಯ, ಇಂದು ನನ್ನ ದೇವರು ನೀನೇನಯ್ಯ. ಅಬ್ರಹಾಮನ ದೇವರು ನೀನೇನಯ್ಯ, ಇಸಾಕ ದೇವರು ನೀನೇನಯ್ಯ, ಯಾಕೋಬನ ದೇವರು ನೀನೇನಯ್ಯ, ಇಂದು ನನ್ನ ದೇವರು ನೀನೇನಯ್ಯ. ನನ್ನ ಕಷ್ಟಾರ್ಜಿತವು ದೋಚಲ್ಪಟ್ಟರು, ನಂತಲೆ ಎತ್ತುವವನು ನೀನೇನಯ್ಯ. ನನ್ನ ಕಷ್ಟಾರ್ಜಿತವು ದೋಚಲ್ಪಟ್ಟರು, ನಂತಲೆ ಎತ್ತುವವನು ನೀನೇನಯ್ಯ. ನೀನೆ ಸಾಕು ನನಗೆ, ನೀನೆ ಸಾಕು ನನಗೆ, ನೀನೆ ಸಾಕು, ನೀನೆ ಸಾಕು, ನೀನೆ ಸಾಕು ನನಗೆ, ನೀನೆ ಸಾಕು ನನಗೆ, ನೀನೆ ಸಾಕು ನನಗೆ, ನೀನೆ ಸಾಕು, ನೀನೆ ಸಾಕು, ನೀನೆ ಸಾಕು ನನಗೆ. ನಿನ್ನ ಬಿಟ್ಟರೆ ಯಾರೂ ಇಲ್ಲ ಏಸಯ್ಯ, ನಿನ್ನ ಹಾಗೆ ಯಾರೂ ಇಲ್ಲ ಏಸಯ್ಯ, ನಿನ್ನ ಬಿಟ್ಟರೆ ಯಾರೂ ಇಲ್ಲ ಏಸಯ್ಯ,
ನಿನ್ನ ಹಾಗೆ ಯಾರೂ ಇಲ್ಲ ಏಸಯ್ಯ. ಫರೋಹನ ಸೈನ್ಯವೇ ಹಿಂದಟ್ಟಿದರು, ಕೆಂಪು ಸಮುದ್ರವೇ ಅಡ್ಡ ನಿಂತರು. ದಾರಿ ತೋರೋ ದೈವವು ನೀನಿರಲು, ಕಾನನಿಗ ಪಯಣಕ್ಕೆ ತಡೆಯಿಲ್ಲಯ. ಫರೋಹನ ಸೈನ್ಯವೇ ಹಿಂದಟ್ಟಿದರು, ಕೆಂಪು ಸಮುದ್ರವೇ ಅಡ್ಡ ನಿಂತರು. ದಾರಿ ತೋರೋ ದೈವವು ನೀನಿರಲು, ಕಾನನಿನ ಪಯಣಕ್ಕೆ ತಡೆಯಿಲ್ಲಯ. ನನ್ ಕೋಲು ಚಿಗುರುವಂತೆ ಮಾಡುವೆ ನೀನು, ಶುಭವು ಕೃಪೆಯು ನನ್ನ ಹಿಂಬಾಲಿಸುವವು. ನನ್ ಕೋಲು ಚಿಗುರುವಂತೆ ಮಾಡುವೆ ನೀನು, ಶುಭವು ಕೃಪೆಯು ನನ್ನ ಹಿಂಬಾಲಿಸುವವು. ನೀನೇ ಸಾಕು ನನಗೆ, ನೀನೇ ಸಾಕು ನನಗೆ, ನೀನೇ ಸಾಕು, ನೀನೇ ಸಾಕು, ನೀನೇ ಸಾಕು ನನಗೆ, ನೀನೇ ಸಾಕು ನನಗೆ, ನೀನೇ ಸಾಕು ನನಗೆ, ನೀನೇ ಸಾಕು, ನೀನೇ ಸಾಕು, ನೀನೇ ಸಾಕು ನನಗೆ. ನಿನ್ನ ಬಿಟ್ರೆ ಯಾರೂ ಇಲ್ಲ ಏಸಯ್ಯ, ನಿನ್ನ ಹಾಗೆ ಯಾರೂ ಇಲ್ಲ ಏಸಯ್ಯ. ಹೌದು, ಈ ಲೋಕಯಾತ್ರೆಯಲ್ಲಿ ಆತನು ನಮ್ಮ ಸಂಗಡಿರುವಾಗ ನಾವು ಧನ್ಯರಾಗ್ತೇವೆ, ನಾವು ಭಾಗ್ಯವಂತರಾಗ್ತೇವೆ. ದೇವರ ವಾಕ್ಯ ಹೇಳ್ತಾ ಇದೆ, ಯಾರಿಗೆ ಯೆಹೋವನು ದೇವರಾಗಿರ್ತಾನೋ ಅವರು ಎಷ್ಟೋ ಭಾಗ್ಯವಂತರು. ಯಾರಿಗೆ ಆ ಯೇಸು ಕ್ರಿಸ್ತನು ದೇವನಾಗಿರ್ತಾನೋ ಅವರು ಎಷ್ಟೋ ಭಾಗ್ಯವಂತರು. ಯಾಕೆ ಅಂತಂತಂದ್ರೆ ಆತನು ನಮ್ಮನ್ನ ಸದಾ ಕಾಲವು ಮರೆಯದೆ ಬಿಡದೆ ಮುನ್ನಡೆಸುವ ದೇವರು. ಆತ ನಮ್ಮ ಜೀವನ ಪರ್ಯಂತ ನಮ್ಮ ಸಂಗಡಿರುವ ದೇವರಾಗಿದ್ದಾನೆ. ಮನುಷ್ಯರಾದರೂ ನಮ್ಮನ್ನ ತಿರಸ್ಕಾರ ಮಾಡಿ, ನಮ್ಮ ಪರಿಸ್ಥಿತಿ ನೋಡಿ ನಮ್ಮನ್ನ ತೃಣೀಕರಿಸಿ ಉಲ್ಲಂಘಿಸಿ ಹೋಗುವಂಥವರಾಗಿರ್ತಾರೆ. ಆದರೆ ದೇವರಾದರೂ ನಿನ್ನೆ ಇದ್ದ ಹಾಗೆ ಈ ಹೊತ್ತಿದ್ದಾನೆ, ನಿರಂತರವು ಏಕರೀತಿಯಾಗಿರುವ ದೇವರಾತನಾಗಿದ್ದಾನೆ. ನಾವು ಒಂದು 2 ನಿಮಿಷದ ಕಾಲವಾಗಿ ದೇವರನ್ನ ಸ್ತುತಿ ಮಾಡೋಣ, ದೇವರಿಗೆ ನಾವು ಸ್ತೋತ್ರಗಳನ್ನು ಅರ್ಪಿಸೋಣ. ಕರ್ತನು ನಮ್ಮ ಜೀವನದಲ್ಲಿ ತೋರಿದಂಥ ಕೃಪೆಗಾಗಿ, ಆತನ ಕನಿಕರಕ್ಕಾಗಿ, ಆತನ ಪ್ರೀತಿಗಾಗಿ ಸ್ತೋತ್ರ ಎಂದು ಹೇಳೋಣ, ಸ್ತೋತ್ರ ಮಾಡೋಣ. ಕರ್ತನೆ, ನಿನಗೆ ಆರಾಧನೆ ಅರ್ಪಿಸ್ತೇವೆ, ನಮ್ಮನ್ನು ಆಶೀರ್ವಾದ ಮಾಡೆಂದು ನಾವು ದೇವರಿಗೆ ಮನಪೂರ್ವಕವಾಗಿ, ಹೃದಯಪೂರ್ವಕವಾಗಿ, ಪೂರ್ಣ ಶಕ್ತಿಯಿಂದ ಆರಾಧನೆಯನ್ನು ಅರ್ಪಿಸುವಂತವರಾಗೋಣ. ಕರ್ತನೆ, ಈ ಉದಯ ಕಾಲದಲ್ಲಿ ನಮ್ಮನ್ನು ಸಜೀವ ಲೆಕ್ಕದಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ನಮ್ಮ ಜೀವನದಲ್ಲಿ ಮಾಡಿದಂಥ ದೇವ ಸಹಾಯಕ್ಕಾಗಿ ಸ್ತೋತ್ರ. ನೀನು ತೋರಿದ ಪ್ರೀತಿಗಾಗಿ ಸ್ತೋತ್ರ. ನಿನ್ನ ಕನಿಕರ ಕೃಪೆಗಾಗಿ ಸ್ತೋತ್ರ. ನಮಗೆ ಕೊಟ್ಟಂತ ರಕ್ಷಣಾ ಆನಂದಕ್ಕಾಗಿ ಸ್ತೋತ್ರ. ಸ್ವಾಮಿ, ನೀನು ಪರಲೋಕದ ಭಾಗ್ಯವನ್ನ ನಮಗೆ ಅನುಗ್ರಹಿಸಿದ್ದಿ, ನಿನಗೆ ಸ್ತೋತ್ರ ಸ್ವಾಮಿ. ಮಹಿಮೆ ಮಹಿಮೆ ಸ್ತೋತ್ರವು ಕರ್ತನೆ, ಸ್ತೋತ್ರ ಸ್ವಾಮಿ. ಸ್ಥಿರಪಡಿಸುವವನು ನೀನು, ಬಲಪಡಿಸುವವನು ನೀನು. ಕೆಳಬಿದ್ದ ಸ್ಥಳದಲ್ಲೇ ನಮ್ಮನ್ನು ಎಬ್ಬಿಸಿ ನಿಲ್ಲಿಸುವ ದೇವರಾಗಿದ್ದಿ. ಸ್ತೋತ್ರ. ನಿಮಗಾರಾಧನೆ, ನಿಮಗಾರಾಧನೆ, ನಿಮಗೆ ಸ್ತೋತ್ರ ಸ್ವಾಮಿ. ಹಾಲೆಲೂಯ. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಗಿಸುವೆ. ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಗಿಸುವೆ. ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಯೇಸುವೇ ಯೇಸುವೇ, ನಿಮಗೆ ಎಲ್ಲ ಸಾಧ್ಯವೇ. ನಿನ್ನಾಜ್ಞೆಯಿಲ್ಲದೆ ಏನಾಗದೆಂದಿಗೂ
ನಿನ ಬೇಲಿ ಮೀರಲು ಶತ್ರುವಿಗೆ ಸಾಧ್ಯವೋ? ನಿನ್ನಾಜ್ಞೆಯಿಲ್ಲದೆ ಏನಾಗದೆಂದಿಗೂ ನಿನ ಬೇಲಿ ಮೀರಲು ಶತ್ರುವಿಗೆ ಸಾಧ್ಯವು. ಓ ದೇವಾ, ನೀನೇ ನಮ್ಮೊಡನಿರಲು ಅಷ್ಟೇ ಸಾಕಯ್ಯ. ಅಪವಾದಿ ಬಗೆದ ಕೇಡುಗಳೆಲ್ಲ ಮೇಲಾಗಿ ಬರುವವು. ಓ ದೇವಾ, ನೀನೇ ನಮ್ಮೊಡನಿರಲು ಅಷ್ಟೇ ಸಾಕಯ್ಯ. ಅಪವಾದಿ ಬಗೆದ ಕೇಡುಗಳೆಲ್ಲ ಮೇಲಾಗಿ ಬರುವವು. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಗಿಸುವೆ. ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಗಿಸುವೆ. ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಯೇಸುವೇ, ಯೇಸುವೇ, ನಿಮಗೆ ಎಲ್ಲ ಸಾಧ್ಯವೇ. ಯೇಸುವೇ, ಯೇಸುವೇ, ನಿಮಗೆ ಎಲ್ಲ ಸಾಧ್ಯವೇ. ಸ್ಥಿರಪಡಿಸುವಾತನೇ, ಬಲಪಡಿಸುವಾತನೇ, ಕೆಳಬಿದ್ದ ಸ್ಥಳದಲ್ಲೇ ನಿಲ್ಲಿಸುವಾತನೇ, ಘನಪಡಿಸುವಾತನೇ, ಹೆಚ್ಚಿಸುವಾತನೇ, ನಮ್ಮ ಪರ ನಿಂತು ಜಯ ನೀಡುವಾತನೇ. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಗಿಸುವೆ. ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಯೇಸುವೇ, ಯೇಸುವೇ, ನಿಮಗೆ ಎಲ್ಲ ಸಾಧ್ಯವೇ. ನಮ್ಮ ದೇವರು ಸ್ಥಿರಪಡಿಸುವವನು, ಬಲಪಡಿಸುವವನು. ನೀವೆಲ್ಲಿ ಬಿದ್ದಿದ್ದರೋ ಆ ಬಿದ್ದಂಥ ಸ್ಥಳದಲ್ಲಿ ನಿಲ್ಲಿಸುವ ದೇವರು. ಈವರೆಗೂ ಆತನು ತನ್ನ ಕೃಪೆ ಕರುಣಕರಿಗಳಿಂದ, ತನ್ನ ಕೃಪೆ ಪ್ರೀತಿಗಳಿಂದ ನಮ್ಮ ನಡೆಸ್ತಾ ಬಂದಿದ್ದಾನೆ. ಅನೇಕರ ಮಧ್ಯದಲ್ಲಿ ಸಾಕ್ಷಿಯಾಗಿ ನಿಲ್ಲಿಸ್ತಾ ಬಂದಿದ್ದಾನೆ. ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಕರ್ತನೇ, ನನ್ನ ಜೀವನವನ್ನ ರೂಪಿಸುವವನು ನೀನೇ, ನನ್ನ ಜೀವನವನ್ನ ಕಟ್ಟುವವನು ನೀನೇ. ನಿನ್ನ ಆಜ್ಞೆಯಿಲ್ಲದೆ ನನ್ನ ಜೀವನದಲ್ಲಿ ಯಾವ ಒಂದು ಕಾರ್ಯವು ನಡೆಯುವುದಕ್ಕಾಗುವುದಿಲ್ಲ ಸ್ವಾಮಿ. ಅಪವಾದಿ ಬಗೆದಂತ ಕೇಡುಗಳೆಲ್ಲ ನನಗೆ ಮೇಲಾಗಿ ತರುವಂತ ದೇವನೇ, ನಿನಗೆ ಸ್ತೋತ್ರ ಕರ್ತ, ನಿನಗೆ ಮಹಿಮೆ ಸ್ವಾಮಿ ಎಂಬುದಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಮಹಿಮೆ ಸ್ವಾಮಿ, ನಿನಗೆ ಆರಾಧನೆಯ, ನಿನಗೆ ಸ್ತೋತ್ರವಾಗಲಯ್ಯ. ಈವರೆಗೆ ನಮ್ಮನ್ನು ಕಾಯ್ದ ವಿಧಾನಕ್ಕಾಗಿ ಸ್ತೋತ್ರ, ಕಾಪಾಡಿದ ವಿಧಾನಕ್ಕಾಗಿ ಸ್ತೋತ್ರ. ನಮ್ಮನ್ನ ಈ ಲೋಕದಲ್ಲಿ ಸ್ವಾಮಿ ಉನ್ನತಿಗೆ ತರುವಂಥವನು ದೇವ, ಅನೇಕರ ಮುಂದೆ ಆದರ್ಶವಾಗಿ, ಅನೇಕರ ಮುಂದೆ ಬೆಳಕಾಗಿ, ಅನೇಕರ ಮುಂದೆ ಆಶೀರ್ವಾದದ ನಿಧಿಯಾಗಿ ನಮ್ಮನ್ನ ಮುನ್ನಡೆಸುವ ದೇವರು ನೀನೇ. ನಿನಗೆ ಸ್ತೋತ್ರ ಸ್ವಾಮಿ, ನಿನಗೆ ಮಹಿಮೆ, ನಿನಗೆ ಸ್ತೋತ್ರ ಸ್ವಾಮಿ. ಈವರೆಗೆ ಸಹಾಯ ಮಾಡಿದಂತೆ ಇನ್ನು ಮುಂದಕ್ಕೂ ನನಗೆ ನೀನು ಸಹಾಯನಾಗಿರ್ಬೇಕು ಸ್ವಾಮಿ. ಇನ್ನು ಮುಂದೆ ನಮಗೆ ಸ್ವಾಮಿ ನೀನೇ ಸಹಾಯಕನ ಪೋಷಕನಾಗಿರ್ಬೇಕಯ್ಯ. ಸ್ತೋತ್ರ ಸ್ವಾಮಿ, ಸ್ತೋತ್ರ ಕರ್ತನೆ. ಮಹಿಮೆ, ಮಹಿಮೆ, ಮಹಿಮೆ. ಪರಿಶುದ್ಧನೇ, ಮಹೋನ್ನತನೇ, ಸರ್ವಶಕ್ತನ ದೇವರೇ, ನಿನ್ನ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ಗಿಲ್ಗಾಲ್ ಸರ್ಕಲ್ ಆಫ್ ಸ್ಟೋನ್ಸ್ ಎನ್ನುವಂತ ಈ ಪೇಜ್ ಮೂಲಕವಾಗಿ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವಂತ ಪ್ರತಿಯೊಬ್ಬರನ್ನ ದೇವ ನೀನು ವಿಶೇಷವಾಗಿ ಆಶೀರ್ವಾದ ಮಾಡಯ್ಯ.
ಎಲ್ಲಿ ಬಿದ್ದಿದ್ದಾರೋ ಅವರನ್ನು ಅಲ್ಲೇ ನೀನು ಸ್ಥಿರಪಡಿಸು ಕರ್ತನೆ, ಅವರನ್ನ ಬಲಗೊಳಿಸು ಅಯ್ಯ, ನೀನು ನಿಲ್ಲಿಸೆಂದು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಕೆಲವರು ಕರ್ತನೆ ಈ ಪೇಜನ್ನು ವೀಕ್ಷಿಸುತ್ತಿರುವಂಥವರು ಸಮಸ್ಯೆಗಳಲ್ಲಿರುವಾಗ ಕರ್ತನೆ ಅವರಿಗೆ ಬೇಕಾದಂಥ ಪರಿಹಾರ ಕೊಡು ಸ್ವಾಮಿ. ಅದ್ಭುತವಾದಂಥ ರೀತಿಯಲ್ಲಿ ಅವರ ನಡೆಸಯ್ಯ. ನೀನವರಿಗೆ ಬೇಕಾದ ಸಹಾಯಗಳನ್ನ ಉಪಕಾರಗಳನ್ನ ಅನುಗ್ರಹ ಮಾಡೆಂಬುದಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ ಸ್ವಾಮಿ. ಅವರ ಜೀವನದಲ್ಲಿ ನಿಶ್ಚಿತ ಉದ್ದೇಶವೇನೋ ನೆರವೇರಿಸಿಕೋ ಎಂಬುದಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ. ಈ ಪೇಜನ್ನು ವೀಕ್ಷಿಸುತ್ತಿರುವಂತ ಪ್ರತಿಯೊಬ್ಬೊಬ್ಬರ ಜೀವನದಲ್ಲಿ ನೀನು ಅದ್ಭುತಗಳನ್ನು ಮಾಡಯ್ಯ, ನೀನು ಅತಿಶಯ ಕಾರ್ಯಗಳನ್ನು ಮಾಡು ಸ್ವಾಮಿ. ನೀನು ಬಲವಾದ ಕಾರ್ಯಗಳನ್ನು ಮಾಡಿ ಪರಿಪೂರ್ಣ ರಕ್ಷಣೆಯಲ್ಲಿ ನಡೆಸೆಂದೂ ಪ್ರಾರ್ಥನೆ. ಮುಂದಿನ ಸಮಯದಲ್ಲಿ ವಾಕ್ಯದ ಹೋಗ್ತಿರುವಾಗ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡು, ಧೈರ್ಯಪಡಿಸು, ಬಲಪಡಿಸು. ನಡೆಯಬೇಕಾದ ಮಾರ್ಗ ನಮ್ಮ ನಡೆಸಿ ಮಹಿಮೆ ಹೊಂದಿಕೊಳ್ಳಬೇಕು. ಈ ಪ್ರಾರ್ಥನೆಯನ್ನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕದ ತಂದೆ, ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಸ್ವಲ್ಪ ಸಮಯ ದೇವರ ವಾಕ್ಯವನ್ನ ನಾವು ಧ್ಯಾನ ಮಾಡೋಣ. ಈ ಡಿವೋಷನ್ಗೆಂದು ಆರಿಸಿಕೊಂಡಂತ ದೇವರ ವಾಕ್ಯದ ಭಾಗವು 126ನೇ ಕೀರ್ತನೆ. 126ನೇ ಕೀರ್ತನೆಯಿಂದ ನಾವು ಕೆಲವೊಂದು ಆತ್ಮೀಯ ವಿಷಯಗಳನ್ನು ನಾವು ಕಲ್ತ್ಕೊಳ್ಳಿಕ್ಕಿದ್ದೇವೆ, ಧ್ಯಾನ ಮಾಡಲಿಕ್ಕಿದ್ದೇವೆ. ಈ 126ನೇಯ ಕೀರ್ತನೆ ಇದು ಸಂತೋಷದ ಕೀರ್ತನೆಯಾಗಿದೆ, ಉತ್ಸಾಹದ ಕೀರ್ತನೆಯಾಗಿದೆ, ಉಲ್ಲಾಸದ ಕೀರ್ತನೆಯಾಗಿದೆ. ಇಸ್ರಾಯೇಲ್ಯರ ಸಂತೋಷಕ್ಕೆ, ಅವರು ಪಡುತ್ತಿರುವಂತಹ ಉಲ್ಲಾಸಕ್ಕೆ, ಉತ್ಸಾಹಕ್ಕೆ ಕಾರಣ ಏನು ಎಂದು ನಾವು ಆಲೋಚನೆ ಮಾಡುವಾಗ ದೇವರು ಅವರನ್ನ ಬಿಡುಗಡೆ ಮಾಡಿದ್ದೇ ಕಾರಣ. ಒಂದಾನೊಂದು ಕಾಲದಲ್ಲಿ ಸೆರೆಯಲ್ಲಿದ್ದಂಥವರು, ಒಂದಾನೊಂದು ಕಾಲದಲ್ಲಿ ಬಂಧನದಲ್ಲಿದ್ದಂಥವರು. ಈ ಪೇಜನ್ನು ವೀಕ್ಷಿಸುತ್ತಿರುವಂತ ನನ್ನ ಪ್ರೀತಿಯ ಸಹೋದರ ಸಹೋದರಿ, 2025ನೇ ವರ್ಷದಲ್ಲಿ ನೀನು ಕೆಲವೊಂದು ಬಂಧನಗಳಲ್ಲಿ ಇದ್ದೀಯನೋ, ಕಷ್ಟ ಎನ್ನುವಂಥ ಬಂಧನ, ಸಮಸ್ಯೆ ಎನ್ನುವಂಥ ಬಂಧನ, ಅನಾರೋಗ್ಯ ಎನ್ನುವಂಥ ಬಂಧನ, ಸೈತಾನನ ಬಂಧನ, ಮನುಷ್ಯರ ಬಂಧನಗಳಲ್ಲಿ ನೀನು ಇದ್ದೀಯೇನೋ. ಆದರೆ ಈ ವರ್ಷದಲ್ಲಿ ಕರ್ತನು ತನ್ನ ಮಹಾಕೃಪೆಯಿಂದ, ಕರ್ತನು ತನ್ನ ಭುಜಬಲದಿಂದ ನಿಮ್ಮನ್ನ ಬಿಡುಗಡೆ ಮಾಡುವುದಕ್ಕಿದ್ದಾನೆ. ನಿಮಗಿದ್ದಂತ ಆ ಕಣ್ಣೀರನ್ನ ಕೊಂಡಾಡುವಂತ ಅನುಭವಕ್ಕೆ ಕರ್ತನು ತರುವುದಕ್ಕಿದ್ದಾನೆ. ನೀವು ಪಟ್ಟಂತ ದುಃಖಕ್ಕೆ ಪ್ರತಿಯಾಗಿ ಆನಂದವನ್ನ ಕರ್ತನು ಕೊಡುವುದಕ್ಕಿದ್ದಾನೆ. ನೀವು ಸುರಿಸಿದ ಕಣ್ಣೀರಿಗೆ ಅಳುವ ಅನುಭವದಿಂದ ಆಡುವ ಅನುಭವಕ್ಕೆ ಸ್ವಾಮಿ ನಡೆಸುವುದಕ್ಕಿದ್ದಾನೆ. ಆದರೆ ಈ ಹೊತ್ತು ಒಂದು ಸಂಗತಿಯನ್ನು ನೆನಪು ಮಾಡಿಕೊಳ್ಳೋಣ. ಇಸ್ರಾಯೇಲ್ರು ಆ ಸೆರೆಮನೆಯಿಂದ ಬಿಡುಗಡೆ ಆಗಿ ಬಂದಂಥವರಾದರು, ಬಂಧನಗಳಿಂದ ಬಿಡುಗಡೆ ಆದಂಥವರಾದರು, ಅಳುವ ಅನುಭವದಿಂದ ಆಡುವ ಅನುಭವಕ್ಕೆ ಬಂದರು, ಕಣ್ಣೀರು ಸುರಿಸುವಂತ ಅನುಭವದಿಂದ ಕೊಂಡಾಡುವಂತ ಅನುಭವಕ್ಕೆ ಬಂದಂಥವರಾದರು. ಅವ್ರು ಹೇಳ್ತಾರೆ, ದೇವರು ನಮ್ಮನ್ನ ಸೆರೆಮನೆಯಲ್ಲಿಂದ ಬಿಡುಗಡೆ ಮಾಡಿದಾಗ ನಾವು ಕನಸು ಕಂಡವರಂತೆ ಇದ್ದೆವೋ. ದೇವರು ನಮ್ಮನ್ನ ಬಿಡುಗಡೆ ಮಾಡಿದಾಗ ಕನಸು ಕಂಡವರಂತೆ ನಾವು ಇದ್ದೇವೋ. ಬಿಡುಗಡೆ ಆಗ್ತೇವೆ ಇಲ್ಲವೋ, ನಮಗೆ ಒಳ್ಳೆ ಜೀವನ ಸಿಗುತ್ತೋ ಇಲ್ಲೋ ಅಂತ ಅನ್ಕೊಂಡಿದ್ದೀವಿ ನಾವು. ಆದರೆ ಆಶ್ಚರ್ಯಕರವಾದ ರೀತಿಯಲ್ಲಿ ಸ್ವಾಮಿ ನಮ್ಮನ್ನ ಬಿಡುಗಡೆ ಮಾಡೇ ಬಿಟ್ಟ. ಅದ್ಭುತ ರೀತಿಯಲ್ಲಿ ಸ್ವಾಮಿ ನಮ್ಮನ್ನ ಬಿಡುಗಡೆ ಮಾಡೇ ಬಿಟ್ಟ ಅಂತಂದು ಸಂತೋಷದಿಂದ, ಉಲ್ಲಾಸದಿಂದ ಈ ಮಾತುಗಳನ್ನ ಮಾತಾಡ್ತಾ ಇದ್ದಾರೆ. ಒಂದು ವೇಳೆ ನೀವು ಅಂದ್ಕೊಂಡಿದ್ದಿರ್ಬೋದೇನೋ, ನನಗಾದಂತ ಈ ಸಮಸ್ಯೆ ಬಿಡುಗಡೆ ಆಗುವುದಿಲ್ಲ, ನನಗುಂಟಾದಂಥ ಈ ಕಷ್ಟ ಬಿಡುಗಡೆ ಆಗುತ್ತೋ ಇಲ್ಲೋ, ನನಗುಂಟಾದಂಥ ಈ ಅನಾರೋಗ್ಯ ನನ್ನಿಂದ ಹೋಗುತ್ತೋ ಇಲ್ಲೋ, ನಾನಿರುವಂಥ ಈ ಪರಿಸ್ಥಿತಿ ಮಾರ್ಪಾಡು ಆಗುತ್ತೋ ಇಲ್ಲೋ ಎನ್ನುವಂಥ ಆಲೋಚನೆಯಲ್ಲಿ ಇದ್ದಿರ್ಬೋದೇನೋ. ಆದರೆ ಒಂದು ನೆನಪಿಡ್ಕೊಳ್ರಿ, ನಮ್ಮ ದೇವರು ಆಶ್ಚರ್ಯಕರವಾದ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಕಾರ್ಯ ಮಾಡುವಂಥವನಾಗಿದ್ದಾನೆ. ಆತನು ಕಾರ್ಯ ಮಾಡಿದ ನಂತರ ನಾವು ಈ ಮಾತನ್ನು ಹೇಳ್ತೇವೆ, ನಾನು
ಬಿಡುಗಡೆ ಆಗ್ತೇನೆ ಇಲ್ಲೋ ಅಂತ ಅನ್ಕೊಂಡಿದ್ದೆ. ಈ ಹೊತ್ತು ನಾನು ಬಿಡುಗಡೆ ಆಗಿದ್ದೇನೆ. ಕನಸು ಕಂಡವನಂತೆ ನಾನಿದ್ದೇನೆ. ಕನಸು ಕಂಡವರಂತೆ ನಾವಿದ್ದೇವೆ. ಇದು ಆಗುವುದಿಲ್ಲ ಅಂತ ಅನ್ಕೊಂಡಿವಿ, ಕರ್ತನು ಮಾಡೇ ಬಿಟ್ಟ. ಇದು ಆಗುವುದಿಲ್ಲ ಅಂತ ಅನ್ಕೊಂಡಿವಿ, ಕರ್ತನು ನಮ್ಮ ಕಾರ್ಯಗಳನ್ನ ನೆರವೇರಿಸೇ ಬಿಟ್ಟ. ಈಗ ನಡೆಯುತ್ತೋ ಇಲ್ಲೋ ಅಂತ ಅನ್ಕೊಂಡಿವಿ, ಆದ್ರೆ ಸ್ವಾಮಿ ನಡೆಸೇ ಬಿಟ್ಟ. ದೇವರ ಅದ್ಭುತ ಮಾಡೇ ಬಿಟ್ಟ ಅಂತಂದು ಸಾಕ್ಷ್ಯ ಅನುಭವಕ್ಕೆ ನೀವು ಬರ್ತೀರಾ. ಆದ್ರೆ ಒಂದು ವಿಷಯ ನಾವು ನೆನಪು ಮಾಡಿಕೊಳ್ಳಿ ನಿಂತಿನ, ಇಸ್ರಾಯೇಲರು ಬಂಧನದಲ್ಲಿದ್ದರು. ಬಂಧನದಲ್ಲಿರ್ಲಿಕ್ಕೆ ಪ್ರಥಮ ಕಾರಣ ವಾಕ್ಯ ಹೇಳುತ್ತೆ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 15ರಿಂದ 19 ವಚನಗಳನ್ನು ನಾವು ಗಮನಿಸಿದ್ರೆ ಅಲ್ಲಿ ವಾಕ್ಯ ಹೇಳ್ತದೆ, ನಿಮ್ಮ ದೇವರಾಗಿರುವಂತ ಯೆಹೋವನನ್ನ ನೀವು ತಿರಸ್ಕಾರ ಮಾಡುವುದಾದರೆ ನಿಮಗೆ ಇಂಥ ಅಶುಭಗಳು ಪ್ರಾಪ್ತವಾಗ್ತವೆ ಅಂತ ದೇವರ ವಾಕ್ಯ ಇದೆ. ಅಲ್ಲಿ ಇಸ್ರಾಯೇಲ್ಯರು ದೇವರನ್ನ ತಿರಸ್ಕಾರ ಮಾಡಿ ಜೀವನ ಮಾಡುವಂತ ಅನುಭವದಲ್ಲಿದ್ದಂಥವರಾದರು. ಆದುದರಿಂದಲೇ ಸ್ವಾಮಿ ಅವರನ್ನ ಬಂಧನಗಳಿಗೆ ಒಪ್ಪಿಸಿಕೊಡ್ತಾ ಇದ್ದ. ಅವರನ್ನ ಸ್ವಾಮಿ ಕಷ್ಟಗಳಿಗೆ ಗುರಿ ಮಾಡ್ತಾ ಇದ್ದ. ಸ್ವಾಮಿ ಅವರನ್ನ ಸಮಸ್ಯೆಗಳಿಗೆ ಗುರಿ ಮಾಡ್ತಾ ಇದ್ದ. ಅವರು ದೇವರನ್ನು ಬಿಟ್ಟು ನಾವು ಏನೋ ಮಾಡ್ತೇವೆ ಅಂತ ಅನ್ಕೊಂಡ್ರು, ಆದ್ರೆ ದೇವರನ್ನು ಬಿಟ್ಟಾಗ ಶೂನ್ಯ ಸ್ಥಿತಿಗೆ ಗುರಿ ಆಗ್ತಾ ಇದ್ರು. ಈ ಹೊತ್ತು ನಾವು ಒಂದು ಮಾತು ಜ್ಞಾಪಕ ಮಾಡಿಕೊಳ್ಳೋಣ. ಯೋಹಾನ್ ಸುವಾರ್ತೆ 15ನೇ ಅಧ್ಯಾಯ 5ನೇ ವಚನ, ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರ್ರಿ. ನೀವು ನನ್ನನ್ನು ಬಿಡುವಾಗ ಕಷ್ಟಕ್ಕೆ ಹತ್ತಿರವಾಗ್ತೇವೆ ಅಂತಂದು ಸ್ವಾಮಿ ಹೇಳುವಂತ ಮಾತು. ದೇವರನ್ನ ಬಿಟ್ಟು ಬಿಡುವಂಥದ್ದು ಅಂದ್ರೆ ಅರ್ಥ ಏನು ಗೊತ್ತಾ? ದೇವರಿಗೆ ದೂರವಾಗಿರುವುದು ಅಂದ್ರೆ ಅರ್ಥ ಏನು ಗೊತ್ತಾ? ಕಷ್ಟಕ್ಕೆ ಹತ್ತಿರವಾಗುವುದು, ಸಮಸ್ಯೆಗಳಿಗೆ ಹತ್ತಿರವಾಗುವುದು, ಅನಾರೋಗ್ಯಕ್ಕೆ ಹತ್ತಿರವಾಗುವುದು, ಸೈತಾನನಿಗೆ ಹತ್ತಿರವಾಗುವುದು, ನರಕಕ್ಕೆ ಹತ್ತಿರವಾಗುವುದು ಅಂತಂದರ್ಥ. ದೇವರೊಂದಿಗೆ ಇರುವುದು ಅಂದ್ರೆ ಅರ್ಥ ಏನು ಗೊತ್ತಾ? ಸಮಸ್ಯೆಗಳಿಗೆ ದೂರವಾಗಿರುವಂಥದ್ದು, ಕಷ್ಟಗಳಿಗೆ ದೂರವಾಗಿರುವಂಥದ್ದು, ಸೈತಾನನಿಗೆ ದೂರವಾಗಿರುವಂಥದ್ದು, ನರಕಕ್ಕೆ ದೂರವಾಗಿರುವಂಥದ್ದು. ದೇವರನ್ನ ಹೊಂದಿಕೊಂಡಾಗಲೇ ನಾವೇನಾದ್ರೂ ಮಾಡಲಿಕ್ಕೆ ಸಾಧ್ಯ, ಆಶೀರ್ವಾದ ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತದೆ. ಇಸ್ರಾಯೇಲರು ತಮ್ಮ ಜೀವಮಾನ ಕಾಲದಲ್ಲಿ ಕೆಲವೊಂದು ಆವರ್ತಿ ಬಲ ಹೆಚ್ಚಾದಾಗ, ಸಮೃದ್ಧಿ ಹೆಚ್ಚಾದಾಗ, ಆರೋಗ್ಯ ಅಧಿಕವಾದಾಗ, ಸೌಕರ್ಯಗಳು ಅಧಿಕವಾದಾಗ ಇದು ದೇವರೇ ಹಾಕಬೇಕು ಅನ್ನೋ ರೀತಿಯಲ್ಲಿ ಜೀವನ ಮಾಡ್ತಾ ಇದ್ರು. ಆದುದರಿಂದಲೇ ಅವರ ಜೀವನದಲ್ಲಿ ಕಷ್ಟಗಳು ಪ್ರಾಪ್ತವಾಗ್ತಾ ಇದ್ವು, ಸಮಸ್ಯೆಗಳು ಪ್ರಾಪ್ತವಾಗ್ತಾ ಇದ್ವು, ಬಂಧನಕ್ಕೆ ಹೊಯ್ಯಲ್ಪಡುವಂಥವರು ಆಗಿರ್ತಾ ಇದ್ರು. ಇವರಿಗೆ ಪ್ರಥಮ ಕಾರಣ ದೇವರನ್ನ ತಿರಸ್ಕಾರ ಮಾಡಿದ ನಿಮಿತ್ತವಾಗಿ ಅವರು ಬಂಧನಕ್ಕೆ ಒಳಗಾಗ್ತಾ ಇದ್ರು. ಹೇಗೂ ಕರ್ತನ ಮಹಾಕೃಪೆಯಿಂದ ದೇವರ ವಾಕ್ಯ ಹೇಳ್ತಾ ಇದೆ. ಅದೇ ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 1ರಿಂದ ಕೆಲವು ವಚನ ನೀವು ಗಮನಿಸಿದ್ರೆ, ಪಶ್ಚಾತ್ತಾಪ ಪಡುವಂತವರಿಗೆ ದೇವರು ಕೊಡುವಂತ ಆಶೀರ್ವಾದಗಳನ್ನ ಅಲ್ಲಿ ಹೇಳ್ತಾ ಇದೆ ವಾಕ್ಯ. ನೀವು ಮೇಲೆ ಶೀರ್ಷಿಕೆ ನೋಡಬಹುದು. ಪಶ್ಚಾತ್ತಾಪ ಪಟ್ಟು ಆತನ ಕಡೆಗೆ ತಿರುಗುವಂತವರಿಗೆ ದೇವರ ಆಶೀರ್ವಾದ ಮಾಡುತ್ತಾನೆ ಅನ್ನುವಂತ ಮಾತುಗಳಲ್ಲಿರ್ತವೆ. ಇಸ್ರಾಯೇಲರು ದೇವರ ಕಡೆಗೆ, ಅಯ್ಯ ನಾವು ತಪ್ಪು ಮಾಡಿದ್ದೇವೆ, ನಾವು ಪಾಪ ಮಾಡಿದ್ದೇವೆ, ನಾವು ನಿನಗೆ ವಿರುದ್ಧವಾಗಿ ನಡಿಬಾರದಾಗಿತ್ತು, ನಾವು ನಿನಗೆ ವಿರುದ್ಧವಾಗಿ ಸಾಗಬಾರದಾಗಿತ್ತು, ನಿನಗೆ ವಿರುದ್ಧವಾಗಿ ನಡೆದ ನಿಮಿತ್ತವಾಗಿ ನಮಗೆ ಈ ಹೊತ್ತು ಈ ಸಂಗತಿಗಳು ಪ್ರಾಪ್ತವಾಗಿವೆ, ನಮಗೆ ಈ ಪರಿಸ್ಥಿತಿ ಉಂಟಾಗಿದೆ ಎಂದು ಪಶ್ಚಾತ್ತಾಪ ಪಡುವಂತವರಾದ್ರು. ಎಲ್ಲಿದೆ ವಾಕ್ಯ ಅಂತಂದ್ರೆ, ವಾಕ್ಯ ಹೇಳುತ್ತಲ್ಲಿ 5ನೇ ವರ್ಷದಲ್ಲಿ ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುತ್ತಾರೆ. ಅವರಿಗಾದಂತ ಶ್ರಮೆ, ಅವ್ರಿಗಾದಂತ ಕಷ್ಟಗಳು, ಅವ್ರಿಗಾದಂತ ನಕಾರಾತ್ಮಕ ಸಂದರ್ಭಗಳ ನಿಮಿತ್ತವಾಗಿ ಕಣ್ಣೀರು ಸುರಿಸುವಂತವರಾದ್ರು. ಆ ಕಣ್ಣೀರು ಸುರಿಸುವಂತ ಅನುಭವದಲ್ಲೇ ನಾನು ನೆನೆಸ್ತೇನೆ, ದೇವರೇ ನಾವು ನಿನ್ನನ್ನು ಬಿಡಬಾರ್ದಾಗಿತ್ತಯ್ಯ, ನಾವು ನಿನ್ನನ್ನು ಮರಿಬಾರ್ದಾಗಿತ್ತಯ್ಯ, ನಾವು ನಿನ್ನನ್ನ ತಿರಸ್ಕಾರ ಮಾಡಿ ಜೀವನ ಮಾಡಬಾರ್ದಾಗಿತ್ತು ಸ್ವಾಮಿ, ನಾವು ತಪ್ಪು ಮಾಡಿದ್ದೇವಯ್ಯ, ನಾವು ನಿನಗೆ ವಿರುದ್ಧವಾಗಿ ಜೀವನ ಮಾಡಿ ಬಹಳ ದೊಡ್ಡ ತಪ್ಪು ಮಾಡಿದ್ದೇವೆ, ಪಾಪ ಮಾಡಿದ್ದೇವಯ್ಯ, ನಮ್ಮನ್ನು ಕ್ಷಮಿಸು ಎಂದು ಪಶ್ಚಾತ್ತಾಪ ಪಟ್ಟಿದ್ದಿರಬಹುದು. ಆದುದರಿಂದಲೇ ಸ್ವಾಮಿ ಅವರನ್ನ ಬಿಡುಗಡೆ ಮಾಡುವ ಪ್ರಯತ್ನ ಮಾಡೇ ಬಿಟ್ಟ. ಈ ಹೊತ್ತು ನಮ್ಮನ್ನ ಕರ್ತನು ಬಿಡುಗಡೆ ಮಾಡಬೇಕು ಅಂತಂತಂದ್ರೆ
ನಾವು ಪಶ್ಚಾತ್ತಾಪ ಪಡುವಂತವರಾಗಿರ್ಬೇಕು. ಈ ವರ್ಷ ನಾವು ಯಾವ ವಿಷಯದಲ್ಲಿ ಕರ್ತನಿಗೆ ದುಃಖವನ್ನುಂಟು ಮಾಡಿದ್ದೇವೆ, ಯಾವ ವಿಷಯದಲ್ಲಿ ಕರ್ತನಿಗೆ ನೋವುಂಟು ಮಾಡಿದ್ದೇವೆ, ಯಾವ ವಿಷಯದ ಮೂಲಕವಾಗಿ ದೇವರನ್ನ ಬಿಟ್ಟು ನಾವು ಹಿಂದೆ ಸಾಕ್ತಾ ಇದ್ದೇವೆ, ದೇವರನ್ನ ತಿರಸ್ಕಾರ ಮಾಡಿ ಜೀವನ ಮಾಡ್ತಾ ಇದ್ದೇವೋ, ಒಂದ್ಸಾರಿ ನಾವು ಜ್ಞಾಪಕ ತಂದುಕೊಂಡು ದೇವರ ಕಡೆಗೆ ತಿರುಗಿ ಪಶ್ಚಾತ್ತಾಪ ಪಡುವಂತವರಾಗೋಣ. ದೇವರ ಸಮ್ಮುಖಕ್ಕೆ ಬಂದು ದೇವರ ಕಡೆಗೆ ತಿರುಗಿ ತಪ್ಪುಗಳನ್ನ ಒಪ್ಪಿಕೊಂಡು ಬಿಟ್ಟು ಬಿಡುವಂತವನಿಗೆ ಮಹಾಕೃಪೆ, ವಿಶೇಷವಾದ ಕನಿಕರ ಕರುಣೆ ಉಂಟಾಗುತ್ತೆ. ಸ್ವಾಮಿಯ ಕಡೆಗೆ ತಿರುಗೋಣ, ದೇವರ ಕಡೆಗೆ ತಿರುಗಿ ಪಶ್ಚಾತ್ತಾಪ ಪಡುವಂತವರಾಗೋಣ. ಸ್ವಾಮಿ, ನನಗೆ ನೀನು ಬೇಕಯ್ಯ, ನೀನೇ ನನ್ನ ಆಶ್ರಯ, ನೀನೇ ನನ್ನ ದುರ್ಗವು, ನೀನೇ ನನ್ನ ಬಂಡೆಯ ಕೋಟೆಯಾಗಿದ್ದಿ, ನನ್ನ ಸಂಗಡ ನೀನಿರು ಎಂದು ನಾವು ಬಯಸೋಣ. ಆಗ ನೀವು ನೆನೆಸದ ರೀತಿಯಲ್ಲಿ ನಿಮ್ಮನ್ನ ಕರ್ತನು ಬಿಡುಗಡೆ ಮಾಡುತ್ತಾನೆ. ವಾಕ್ಯ ಹೇಳ್ತದೆ, ಸೆರೆಮನೆಯಲ್ಲಿದ್ದ ನಮ್ಮನ್ನು ಯೆಹೋವನು ತಿರುಗಿ ಚಿಯೋನಿಗೆ ಬರಮಾಡಿದಾಗ ನಾವು ಕನಸು ಕಂಡವರಂತಿದ್ದೇವೆ.